ವೇದಾಂತ ಎಲ್ಲ ಶಾಸ್ತ್ರಗಳು ಚೆನ್ನಾಗಿ ಅಧ್ಯಯನ ಮಾಡಿದ್ದಾರೆ. ಪ್ರವಚನ ಅಂತಂದ್ರೆ ಮೊದಲು ಬ್ರಹ್ಮಣ್ಯಾಚಾರ್ಯರು ಇಲ್ಲ ಹೋದ್ರೆ ಕಲ್ಲಾಪುರ ಪ್ರಮಾಣಾಚಾರ್ಯರು ಇವರಿಬ್ರು ಇದ್ರೆ ಸಭೆಗೆ ಒಂದು ಲಕ್ಷಣ ಅಂತ ಬರೋವಷ್ಟು ಇವತ್ತಿದ್ದಾರೆ. ಆದರೆ ಅವರ ಪೂರ್ವಾಶ್ರಮದ ಚರಿತ್ರೆ ಏನಂತಂದ್ರೆ ಡಿಪ್ಲೊಮಾ ಓದಿಬಿಟ್ಟು ಅವರು ತಂದೆಯವರು ಕಲ್ಲಾಪುರ ಗುರುರಾಜಾಚಾರ್ಯ ಅಂತ ಬಹಳ ದೊಡ್ಡ ವಿದ್ವಾಂಸರು, ಸತ್ಯಪ್ರಬೋಧರ ಹತ್ರ ಸುಧಾದಿ ಗ್ರಂಥ ಓದಿದವರು. ಅವರು ಇದು ಬೇಡ ಅಂತ ಹೇಳಿ ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದಿ ಅದರಲ್ಲಿ ಯಾವುದೋ ಒಂದು ಕೆಲಸ ಮಾಡಿಕೊಂಡು ಅದು ಸರಿ ಹೋಗಲ್ಲ ಅಂತ ಹೇಳಿ 2 ಟೆಂಪೋ ಟ್ರಾವೆಲರ್ ತಗೊಂಡು ಒಂದು ಟೆಂಪೋ ಟ್ರಾವೆಲರ್ ಅವರೇ ಓಡಿಸೋದು, ಇನ್ನೊಂದು ಟೆಂಪೋ ಟ್ರಾವೆಲರ್ ಯಾರೋ ಡ್ರೈವರ್ನ ಬಿಟ್ಟು ಓಡಿಸೋದು. ಆದರೆ ಅವರು ನಮ್ದು ಬಾಲ್ಯ ಸ್ನೇಹಿತರು. 12 ವರ್ಷ ಇರಬೇಕಾದ್ರೆ ನಾನು 25 ವರ್ಷ ನಾನು ಬಿಸಿನೆಸ್ಗೆ ಬೆಂಗಳೂರಿಗೆ ಹೋಗ್ತಾ ಇದ್ರೆ ನಮ್ಮ ಜೊತೆಗೆ ಬರೋರು. ನಮಗೆ 2 ವರ್ಷಕ್ಕೋಸ್ಕರ ಬರ್ತಾ ಇದ್ರು. 12 ವರ್ಷದ ಹುಡುಗ ಆವಾಗಿಂದ ಪರೀಕ್ಷೆ. ಆದರೆ ಅಖಂಡವಾಗಿ ಶಾಸ್ತ್ರಾಧ್ಯಯನ ಮಾತ್ರ ಮಾಡ್ತಾ ಇದ್ದು ಜೀವನಕ್ಕೆ ಏನಾದರೂ ಬೇಕಲ್ಲ ಅಂತ ಹೇಳಿ ಒಂದು ದೀಕ್ಷೆ ಏನೇ ಆದರೂ ಮಧ್ವಿಯ ಪಾರಾಯಣ ಮಾಡಿದಾಗ ಊಟ ಮಾಡೋದು. 16 ಸರ್ಕ ಮಧ್ವಿಯ ಪಾರಾಯಣ ಮಾಡಿದಾಗ ಊಟ ಮಾಡೋದು. ಮಾಡೋದು ಜೀವನ ಏನೇನೋ ಅಂತ ಮಧ್ವಿಯ ಪಾರಾಯಣ ಮಾಡೋದು. ಒಂದು ಕಾಲಘಟ್ಟದಲ್ಲಿ ನಾನು ಅಲ್ಲಿ ಆಫೀಸ್ ಇರಬೇಕಾದ್ರೆ ನಾನು ಬೇರೆ ಏನು ಮಾಡೋದಿಲ್ಲ, ನಿಮ್ಮ ಆಫೀಸಲ್ಲಿ ಬಂದು ಸೇರ್ತೀನಿ, ನಿಮ್ಮ ಹತ್ರ ಬಿಸ್ನೆಸ್ ಪಾರ್ಟ್ನರ್ ಆಗಿತ್ತು, ಅದ್ರಲ್ಲಿ ಏನು ಬರ್ತದೋ ಜೀವನ ಮಾಡೋದು. ಅದು ಮುಗಿದು 2 ತಿಂಗಳಲ್ಲಿ ಒಂದಿನ ಮಧ್ವಿಯ ಪಾರಾಯಣ ಮಾಡಿ ಎದ್ದಿದ್ದಾರೆ. ಅವರು ತಾತನ ಚಂದ್ರಹಾಸಾಚಾರ್ಯ ಹೇಳಿದ್ದಾರೆ, ನೀನು ಇದನ್ನು ನಂಬಿಕೊಂಡು ಬದುಕೋ, ಎಲ್ಲೆಲ್ಲೋ ಹೋಗಿ ಯಾಕೆ ಸೇವೆ ಮಾಡ್ತೀನಿ ಅಂತ. ಆಯ್ತು ಅಂತ ಹೇಳಿ ನನ್ನ ಹತ್ರ ಹೇಳ್ಬೇಕು, ಇನಿಮೇ ನಾನು ಯಾವ ಲೌಕಿಕರ ಸೇವೆಯನ್ನು ಯಾವ ಥರದಲ್ಲೂ ಮಾಡೋದಿಲ್ಲ, ಮತ್ತಿಗೆ ಹೇಳ್ಕೊಂಡು ಕೂತ್ಕೊಂಡಿರ್ತೀನಿ, ನನಗೆ ದೇವರು ಕೊಟ್ಟದ್ದು ಊಟ ಮಾಡ್ತೀನಿ. ಆಗ ಮಧ್ವಿಜೆ ಒಂದೊಂದು ಮನೆಯಲ್ಲೂ ಪಾರಾಯಣ ಮಾಡಿ ಬೆಂಗಳೂರಲ್ಲಿ ಮಧ್ವಿಜೆ ಸೌಧ ಅಂತ ಕಟ್ಟಿದ್ದಾರೆ. 16 ಸರ್ಕ ಮಧ್ವಿಜೆಯ ಇಲ್ಲಿ ಒಳ್ವರ್ ಕೋಟದಲ್ಲಿ ಗ್ರಾನೈಟ್ ಅಲ್ಲಿ ಹಾಗೆ ಬರೆದಿದ್ದಾರೋ ಅಲ್ಲಿ 16 ಸರ್ಕ ಮಧ್ವಿಜೆ ಬರೆದು ಹನುಮ ಭೀಮ ಪ್ರತಿಮೆಯನ್ನು ಸ್ಥಾಪನೆ ಮಾಡಿ ಅದನ್ನು ಅಲ್ಲಿರೋ ಜನಗಳಿಗೆ ಕೊಟ್ಟಿದ್ದಾರೆ. ಎಲ್ಲ ಅವರು ಪಾರಾಯಣ ಮಾಡಿ ಸಂಪಾದಿಸಿದ ದುಡ್ಡು. ಅದಕ್ಕೇನಾದ್ರೂ ಒಂದು ಫಲ ಪಡಬೇಕಲ್ಲ, ಅವರು ಓದಿದ್ದನ್ನೆಲ್ಲ ಒಂದು ಸಂಪುಟೀಕರಣ ಮಾಡಿ ಇಡೀ ಸಮಾಜದಲ್ಲಿ ಆಚಾರ ಅಂತಂದ್ರೆ ಪವನಾಚಾರ ಅಂತ ಮಧ್ವಾಚಾರ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಬೇಸ ಏನು ಅಂತಂದ್ರೆ ಮಧ್ವಿಜೆ ಪಾರಾಯಣ, ಮಧ್ವಿಜೆಯ ಹೋಮ, ಮಧ್ವಿಜೆಯ ಉಪದೇಶ. ಒಂದು ಈ ಮಠ ಸ್ಥಾಪನೆ ಆಗಿದ್ದ ಹೊಸರಲ್ಲಿ ಇವರು ಬಂದು ಪಾರಾಯಣ ಮಾಡ್ತಾ ಇದ್ರು. ಇವರು ಇನ್ನ ಕೆಲವರು ನಾನು ಕರೆದು ಹೇಳಿದೆ, ನೀವು ಮಾಡ್ತೀರಿ, ಅನೇಕ ಜನ ಸ್ವಲ್ಪ ಇದಾಗ